ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಒಂದು ಪ್ರಶ್ನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಆ ಪ್ರಶ್ನೆಗೆ ಪಾಸಿಟಿವ್ ಉತ್ತರನ, ನೆಗೆಟಿವ್ ಉತ್ತರನ, ಅಂದರೆ ಆಗುತ್ತಾ ಆಗೋದಿಲ್ವಾ, ನೀವು ಅನ್ಕೊಳ್ತಾ ಇರೋದು ಮನಸ್ಸಿನಲ್ಲಿ ರೈಟ್ ನಾವ್ ಒಂದೇ ಒಂದು ಪ್ರಶ್ನೆನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದಾದ ನಂತರ ಇಲ್ಲಿ 3 ಕಾರ್ಡ್ ಪೈಲ್ ಇದೆಯಲ್ಲ, 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆ ವಿಚಾರವಾಗಿ ನೀವು ಏನೇ ಕೇಳಿ, ಕ್ವೆಶನ್ ಏನೇ ವಿಚಾರವಾಗಾದ್ರೂ ನೀವು ಕೇಳ್ಬೋದು, ಆದರೆ ಒಂದೇ ಪ್ರಶ್ನೆ ಆಗಬೇಕಾಗತ್ತೆ. ಆ ಪ್ರಶ್ನೆಗೆ ನಿಮಗೆ ಔಟ್ಕಮ್ ಏನಿದೆ, ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ, ಫ್ಯೂಚರ್ ಏನು, ಆ ಪ್ರಶ್ನೆ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಸೊ ಮೊದಲನೇದು, ಎರಡನೇದು ಹಾಗೂ ಮೂರನೇದು ನಿಮಗೆ ಯಾವ್ದು ರೆಸೊನೇಟ್ ಅನ್ಸುತ್ತೆ, ಯಾವ್ದು ಕನೆಕ್ಟ್ ಅನ್ಸುತ್ತೆ ನೀವು ಮಾಡಬಹುದು. ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ನ ರೀಡಿಂಗ್ ಮಾಡ್ತೀನಿ. ಈ ಕಾರ್ಡ್ನ ಸೆಲೆಕ್ಟ್ ಮಾಡಿರುವವರ ಪ್ರಶ್ನೆಗೆ ಉತ್ತರನ ನಾನು ಹೇಳ್ತೀನಿ ಇವಾಗ. ಎಸ್ ಆರ್ ನೋ. ಓಕೆ, ಆಗತ್ತಾ ಆಗಲ್ವಾ, ಏನಿದೆ ಔಟ್ಕಮ್ ಅನ್ನುವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ, ಎಸ್ ಆರ್ ನೋ. ಸೊ ಇದು ಎಸ್ ಮತ್ತು ಇದು ನೋ. ಓಕೆ, ಸೊ ಎಸ್ ವಿಚಾರವಾಗಿ ನೋಡಿದಾಗ ನೈಟ್ ಆಫ್ ಸ್ಪಾಟ್ಸ್ ಬರ್ತಾ ಇದೆ, ಅದಾದ ನಂತರ ಎಂಪರರ್ ಬರ್ತಾ ಇದೆ, 9 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ನೋ ಕಾರ್ಡ್ನಲ್ಲಿ 4 ಆಫ್ ಕಪ್ಸ್ ಬರ್ತಾ ಇದೆ, ಹಾರ್ಟ್ ಬ್ರೇಕ್ ಕಾರ್ಡ್ ಬರ್ತಾ ಇದೆ ಮತ್ತು ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. ಸೊ ನೀವು ಇಲ್ಲಿ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಏನು ಬರ್ತಾ ಇದೆ ಅಂದರೆ, ಈ ಒಂದು ಎಸ್ನ ಸ್ಪ್ರೆಡ್ನಲ್ಲಿ ಚಾರಿಯಟ್ ಟೈಪ್ ಎನರ್ಜಿ, ಅಂದರೆ ಮೂಮೆಂಟ್ ಇದೆ ಹಾಗೂ ಆಕ್ಷನ್ ಓರಿಯೆಂಟೆಡ್ ಕಾರ್ಡ್ಸ್ ಇದೆ ಮತ್ತು ಪವರ್ಫುಲ್ ಆಗಿದೆ ಎಸ್ ಕುರಿತಾಗಿ ನೋಡಕ್ ಹೋದಾಗ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನಂದ್ರೆ, ಆಗತ್ತೆ, ನೀವು ಅನ್ಕೊಂಡಿರುವಂಥ ವಿಚಾರ ಖಂಡಿತವಾಗ್ಲೂ ಆಗತ್ತೆ. ನಾನೇನು ನೆಗೆಟಿವ್ ನೋಡ್ತಾ ಇಲ್ಲ. ಏಕೆಂದರೆ ಎಸ್ ಸ್ಪ್ರೆಡ್ನಲ್ಲಿ ನೈಟ್ ಆಫ್ ಸ್ಪಾಟ್ಸ್ ಬಂದಿದೆ. ನೀವೆಲ್ಲ ರೀತಿಯಾದ ಎಫರ್ಟ್ಸ್ನ ಹಾಕ್ತಾ ಇದ್ದೀರಾ, ನೀವು ಮಾಡಲೇಬೇಕು ಅನ್ನುವಂಥ ಒಂದು ಪಣ ತೊಟ್ಟಿದ್ದೀರಾ. ಹಾಗೂ ಆ ವಿಚಾರವಾಗಿ ನೀವು ಹಾಕುವ ಎಫರ್ಟ್ಸ್ ಇದೆಯಲ್ಲ, ಅದು ನಾಶ ಆಗಲ್ಲ, ಅದು ವೇಸ್ಟ್ ಆಗಿ ಹೋಗಲ್ಲ. ಏಕೆಂದರೆ ನಿಮಗೆ ದೈವದ ಒಂದು ಅನುಗ್ರಹನೂ ಇದೆ, ಹಾಗೂ ಮಾಡಬೇಕು ಅನ್ನೋ ಛಲ ಬಂದಿರೋದ್ರಿಂದ ನೀವು ಆ ಒಂದು ವಿಚಾರವಾಗಿ ಏನೇ ಕ್ವೆಶನ್ ಕೇಳಿರ್ಬೋದು, ಅದು ವಿತಿನ್ ಫ್ಯೂ ಮಂತ್ಸ್ನಲ್ಲೇ ಆಗಬೇಕು. 9 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಶ್ರಮಕ್ಕೆ ಉತ್ತರ ನೀವು ಅನ್ಕೊಂಡಿರುವ ಹಾಗೇನೆ ಫಲ ಸಿಗುತ್ತೆ ಅಂತ ಬರ್ತಾ ಇದೆ. ನಾನೇನು ನೋಡ್ತಾ ಇದ್ದೀನಿ ಅಂದರೆ, ವಿತಿನ್ 9 ವೀಕ್ಸ್ ನೀವು ಅನ್ಕೊಂಡಿರುವಂತಹ ಕಾರ್ಯ, ಯೋಚನೆ ಏನೇ ಆಗಿರಲಿ ಅದು ಬರುತ್ತೆ, ಮುಗಿಯುತ್ತೆ. ಅಂದರೆ ನೀವು ಅನ್ಕೊಂಡಿರುವಂತಹ ಒಂದು ಪ್ರಶ್ನೆಗೆ ಉತ್ತರ ನೀವು ಎಕ್ಸ್ಪೆಕ್ಟ್ ಮಾಡುವ ಹಾಗೆ ಒಂದು ಔಟ್ಕಮ್ ಬರುತ್ತೆ, ಅದೇನೇ ಆಗಿರ್ಬೋದು. ಯಾಕೆಂದರೆ ಇಲ್ಲಿ ನೋ ಪೊಸಿಷನಲ್ಲಿ ಎಲ್ಲ ವೀಕ್ ಕಾರ್ಡ್ಸ್ ಬಂದಿದೆ, ಎಸ್ ಪೊಸಿಷನಲ್ಲಿ ಸ್ಟ್ರಾಂಗ್ ಕಾರ್ಡ್ಸ್ ಬಂದಿದೆ. ಸೊ ಉತ್ತರ ಖಂಡಿತವಾಗ್ಲೂ ಆಗುತ್ತೆ. ಎಫರ್ಟ್ಸ್ನ ಹಾಕಿ ಅದೇ ಥರ ಒಂದು ಮನಸ್ಥಿತಿ, ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ನೀವು ಮಾಡಿದಾಗ ನೀವು ಅನ್ಕೊಂಡಿದ್ದಕ್ಕಿಂತ ಬೆಸ್ಟ್ ಆಗಿ ರಿಸಲ್ಟ್ ಬರುತ್ತೆ ಅಂತ ಈ ಕಾರ್ಡ್ ನಿಮಗೆ ಒಂದು ಅಶ್ಯೂರೆನ್ಸ್ ಕೊಡ್ತಾ ಇದೆ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿದೆ. ಆಲ್ ದಿ ವೆರಿ ಬೆಸ್ಟ್. ಯಾಕಂದರೆ ತುಂಬ ಚೆನ್ನಾಗಿ ಬಂದಿದೆ ರೀಡಿಂಗ್ ನಿಮಗೆ. ಏನೋ ಯೋಚನೆ ಮಾಡೋದು ಬೇಡ, ವಿತಿನ್ 9 ವೀಕ್ಸ್ ಆಗುತ್ತೆ ಅಂತ ಬರ್ತಾ ಇದೆ. ಸೊ ಒಳ್ಳೆ ಮನಸ್ಸಿಟ್ಕೊಂಡು ನೀವು ಸೊ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರಶ್ನೆಗೆ ಆಗುತ್ತಾ ಆಗಲ್ವಾ ಅನ್ನುವಂಥ ಒಂದು ವಿಚಾರ ಇರುತ್ತಲ್ಲ, ಆಗುತ್ತಾ ಆಗೋದಿಲ್ವಾ, ಎಸ್ ಆರ್ ನೋ ಅನ್ನುವ ಪ್ರಶ್ನೆಗೆ ಉತ್ತರ ನಾನು ಇವಾಗ ರೀಡಿಂಗ್ನಲ್ಲಿ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ಈಗ ರೀಡಿಂಗ್ನಲ್ಲಿ ಮಾಡ್ತಾ ಇದ್ದೀನಿ. ಆಗುತ್ತಾ ಆಗಲ್ವಾ ಅನ್ನುವಂಥ ವಿಚಾರ. ಸೊ 10 ಆಫ್ ವಾಂಡ್ಸ್ ಬರ್ತಾ ಇದೆ, ಮೂನ್ ಬರ್ತಾ ಇದೆ ಹಾಗೂ ನೈಟ್ ಆಫ್ ಸ್ಪಾಟ್ಸ್ ಬರ್ತಾ ಇದೆ. 9 ಆಫ್ ಕಪ್ಸ್, ಜಸ್ಟಿಸ್ ಹಾಗೂ 2 ಆಫ್ ವಾಂಡ್ಸ್ ಬರ್ತಾ ಇದೆ.
Yes or no. ಟೂ ಆಫ್ ಪೆಂಟಿಕಲ್ಸ್, ಮ್ಯಾಜಿಷಿಯನ್. ಸೊ ಇಲ್ಲಿ ನೀವು ಪ್ರಶ್ನೆ ಏನು ಕೇಳಿದ್ದೀರಾ, ಇದಕ್ಕೆ ಉತ್ತರ ಏನು ಬರ್ತಾ ಇದೆ ಅಂದರೆ ನೋ ಅಂತ ಬರ್ತಾ ಇದೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ. ಎಸ್ ಎಸ್ ಕಾರ್ಡ್ ಸ್ಪ್ರೆಡ್ನಲ್ಲಿ ಏನು ಬರ್ತಾ ಇದೆ ಅಂದರೆ 10 ಆಫ್ ವಾಂಡ್ಸ್ ಬರ್ತಾ ಇದೆ. ಇದರ ಅರ್ಥ ಏನಂದರೆ ನೀವೆಲ್ಲ ರೀತಿಯಾದ ಪ್ರಯತ್ನನೂ ಈ ಪ್ರಶ್ನೆಗೆ ನೀವು ಹಾಕಿದ್ದೀರಾ. ಈ ಪ್ರಶ್ನೆಗೆ ನೀವೆಲ್ಲ ರೀತಿಯಾದ ಎಫರ್ಟ್ಸ್ನ ಹಾಕ್ಕೊಂಡೇ ಬಂದಿದ್ದೀರಾ ಇಷ್ಟು ದಿನವೂ. ಮೂನ್ ಬಂದಿರೋದ್ರಿಂದ ಇತ್ತೀಚೆಗೆ ನೀವು ರೋಸ್ ಹೋಗಿಬಿಟ್ಟಿದ್ದೀರಾ ಅಂತ ಹೇಳ್ಬೋದು. ಸಾಕಾಗ್ಬಿಟ್ಟಿದೆ ನಿಮಗೆ. ಇದ್ರ ಬಗ್ಗೆನೇ ನಿಮಗೆ ನೆಗೆಟಿವ್ ಎನರ್ಜಿ ಬರ್ತಾ ಇದೆ, ಹಾಗೂ ಹಣ ಕಳ್ಕೊಂಡಿರ್ಬೋದು, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡಿರ್ಬೋದು, ನಿಮ್ಮ ಲೈಫ್ನಲ್ಲಿ ನೀವು ಇಂಬ್ಯಾಲೆನ್ಸ್ನ ಈ ಪ್ರಶ್ನೆ ವಿಚಾರವಾಗಿ ಅನುಭವಿಸಿದ್ದೀರಾ. ನೈಟ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ನೀವು ಹೋರಾಡ್ತಾನೇ ಇದ್ದೀರಾ ಈ ಪ್ರಶ್ನೆಗೆ. ಅಂದರೆ ಏನೇ ಇರ್ಬೋದು ನಿಮ್ಮ ಮನಸ್ಸಿನಲ್ಲಿ, ಅದು ನಿಮಗೆ ಎನರ್ಜಿನ ಡ್ರೈನ್ ಮಾಡಿದೆ, ಸ್ಟ್ರೆಸ್ ಉಂಟು ಮಾಡಿದೆ, ಹಾಗೂ ಸಾಕಾಗೋಯ್ತು ನನಗೆ ಅನ್ನುವಂಥ ಒಂದು ಫೀಲ್ನ ಈ ಒಂದು ವಿಚಾರ ಬರೆಸ್ಬಿಟ್ಟಿದೆ. ಹಾಗೂ ನೋನಲ್ಲಿ ಏನು ಬರ್ತಾ ಇದೆ ಅಂದರೆ ಆ್ಯಕ್ಚುಲಿ ನೋ ಕಾರ್ಡ್ ಸ್ಪ್ರೆಡ್ನಲ್ಲಿ ಪಾಸಿಟಿವ್ ಕಾರ್ಡ್ಸ್ ಬಂದುಬಿಟ್ಟಿದೆ, ಇದರಲ್ಲಿ ನೆಗೆಟಿವ್ ಬಂದಿದೆ. ಸೊ ಇಲ್ಲಿ ನಿಮಗೆ ಇದು ಆಗದೇ ಇರೋದೇ ನಿಮಗೆ ಬೆಟರ್ಮೆಂಟ್ ಅಂತ ಬರ್ತಾ ಇದೆ, ಹಾಗೂ ಇದು ಆಗದೇ ಇರೋದೇ ಒಂದು ವಿಧಿ, ಒಂದು ಡೆಸ್ಟಿನಿ ಅಂತ ಹೇಳ್ತಾ ಇದೆ. ಮೆಜಿಷಿಯನ್ ಬಂದಿರೋದ್ರಿಂದ ನಿಮಗಿನ್ನ ಬೆಟರ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ಇದನ್ನು ಕೈ ಬಿಡೋದ್ರಿಂದನೇ, ಈ ವಿಚಾರವನ್ನು ಕೈ ಬಿಡೋದ್ರಿಂದನೇ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಹಾಗೂ ಆ್ಯಕ್ಸೆಪ್ಟ್ ಮಾಡಿದ್ರೇ ನಿಮಗಿದು ಇನ್ನೂ ಬೆಟರ್ ಅನಿಸುತ್ತೆ. ನಿಮ್ಮ ಲೈಫ್ ಇನ್ನೂ ತುಂಬ ಬದಲಾವಣೆಗಳನ್ನ ನೀವು ನೋಡ್ತೀರಾ. ಒಂದೊಂದು ಸಲ ಒಂದೊಂದು ವಿಚಾರಗಳು ಲೈಫಲ್ಲಿ ನಡೆಯದೇ ಇರೋದ್ರಿಂದನೇ ನಮ್ಮ ಲೈಫ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಹಾಗೇ ನಿಮ್ಮ ಸಿಚುವೇಶನ್ ಈ ಒಂದು ರೀಡಿಂಗಲ್ಲಿ ಬಂದಿದೆ. ನೀವೆಲ್ಲ ಮಾಡಿದ್ರೇ, ಈಗ ನೀವೆಲ್ಲ ಥರನೂ ಎಫರ್ಟ್ಸ್ ಹಾಕಿ ನಿಮಗೆ ಏನೂ ರಿಟರ್ನ್ಸ್ ಬರ್ತಾ ಇಲ್ಲ ಅಂದರೆ ಟೈಮ್ ವೇಸ್ಟ್ ಮಾಡೋದ್ರ ಬದಲಾಗಿ ನೀವು ಇದನ್ನು ಬಿಟ್ಟು ಮುಂದೆ ಹೋಗೋದೇ ಒಳ್ಳೆಯದು ಅಂತ ಈ ಒಂದು ಕಾರ್ಡ್ ಪೈಲ್ ನಿಮಗೆ ಸಜೆಷನ್ ಕೊಡ್ತಾ ಇದೆ. ಸೊ ನೀವು ಯಾರೇ ಇದನ್ನು ಸೆಲೆಕ್ಟ್ ಮಾಡಿರ್ಬೋದು ಈ ಕಾರ್ಡ್ ಪೈಲ್ನ, ಉತ್ತರ ಏನು ಬರ್ತಾ ಇದೆ ಅಂದರೆ ನೋ ಅಂತ ಬರ್ತಾ ಇದೆ. ಸೊ ಮೂವ್ ಆನ್, ಬೇಡ, ಯಾಕಿನ್ನ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ನಿಮಗೆ ಇದು ಈ ಒಂದು ಕಾರ್ಡ್ ಹೇಳ್ತಾ ಇದೆ. ಸೊ ಬೆಟರ್ ಟು ಲೀವ್. ಒಂದೊಂದು ಸಲ ಆಗಿಲ್ಲ ಅಂದಾಗ ಅದನ್ನೇ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗೋದೇ ನಿಮಗೂ ಉತ್ತಮ ಅಂತ ಈ ಕಾರ್ಡ್ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಮೂವ್ ಆನ್, ಆಗಲ್ಲ ಅಂತ ಬರ್ತಾ ಇದೆ. ಈಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಾನು. ನೀವು ಅಂದ್ಕೊಂಡಿರುವಂಥ ಒಂದು ಕೆಲಸ ಏನೇ ಇರ್ಬೋದು, ಏನೇ ಯೋಚನೆ ಇರ್ಬೋದು, ಲಾಸ್ಟ್ ಕಾರ್ಡ್ ಪೈಲ್ ಇದು ಆಗುತ್ತಾ, ಈ ಒಂದು ವಿಚಾರ ನಿಮ್ಮ ಲೈಫಲ್ಲಿ ನಡೆಯುತ್ತಾ ಅನ್ನುವ ಒಂದು ಪ್ರಶ್ನೆಗೆ ಉತ್ತರ ಇವಾಗ ಈ ರೀಡಿಂಗಲ್ಲಿ ನಿಮಗೆ ಸಿಗುತ್ತೆ. ಎಸ್ ಆರ್ ನೋ. ಎಸ್ ಆ್ಯಂಡ್ ನೋ. ಸೊ ಎಸ್ ಸಿಚುವೇಷನಲ್ಲಿ ಎಂಪರರ್ ಬರ್ತಾ ಇದೆ, ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, 2 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ. ನೋನಲ್ಲಿ ಏನು ಬರ್ತಾ ಇದೆ, ಹೈ ಪ್ರೀಸ್ಟೆಸ್, ನೈಟ್ ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್. ಸೊ ಕಂಪೇರ್ ಮಾಡಿದಾಗ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ 2 ಆಫ್ ಕಪ್ಸ್ ಔಟ್ಕಮ್, ಕಿಂಗ್ ಆಫ್ ಕಪ್ಸ್. ಉತ್ತರ ಏನು ಅಂದರೆ ಎಸ್ ಅಂತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಔಟ್ಕಮ್ ಎಸ್ ಸಿಚುವೇಷನಲ್ಲಿ 2 ಆಫ್ ಕಪ್ಸ್ ಬಂದಿದೆ. ಸೊ ಇದು ಒಂದು ಒಳ್ಳೆಯ ಬ್ಯೂಟಿಫುಲ್ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನಿಮ್ಮ ಪ್ರಶ್ನೆಗೆ ತುಂಬ ಪೀಸ್ಫುಲ್ಲಾಗಿ ರೆಸಲ್ಯೂಷನ್ ಸಿಗುತ್ತೆ, ಹಾಗೂ ಅಷ್ಟೇ ಶಾಂತವಾಗಿ ಈ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾ ನೀವು ಹೋಗ್ತೀರಾ. ಇಮೋಷ್ನಲ್ ಮೆಚ್ಯೂರಿಟಿ ಇದೆ ನಿಮಗೆ, ಹಾಗೂ ಎಂಪರರ್ ಬಂದಿರೋದ್ರಿಂದ ಪವರ್ ನಿಮ್ಮ ಕಡೆಗಿದೆ. ಪವರ್ ಮತ್ತು ಸ್ಟ್ರೆಂತ್ ಮತ್ತು ದೈವದ ಬ್ಲೆಸ್ಸಿಂಗ್ಸ್ ಅನ್ಬೋದು, ಇದೆಲ್ಲ ನಿಮ್ಮ ಕಡೆ ಇರೋದ್ರಿಂದ ನೀವು ಇದನ್ನು ಪರಿಹಾರ ಮಾಡ್ಕೊಳ್ತೀರ. ಈ ಪ್ರಶ್ನೆಗೆ ನಿಮಗೆ ಆಗುವ ಹಾಗೆ ಸಮಾಧಾನ ನೀವು ನೋಡ್ಕೊಳ್ತೀರ. ಸೊ ನೀವೇನೇ ಪ್ರಶ್ನೆ ಕೇಳಿರ್ಬೋದು, ಎಸ್ ಅಂತ ಬರ್ತಾ ಇದೆ. ನೀವು ಯಾವಾಗ ಆಗುತ್ತೆ ಅಂತ ಕೇಳಿದಾಗ ವಿತಿನ್ 2 months ಓನ್ಲಿ ನಾನು ಈ ಒಂದು ವಿಚಾರವಾಗಿ ನೀವು ಪಾಸಿಟಿವ್ ಚೇಂಜಸ್ನ ನೋಡ್ತೀರಾ ಅಂತಲೂ ಹೇಳ್ತಾ ಇದ್ದೀನಿ. ಏಕೆಂದರೆ ನೋ ಸ್ಪ್ರೆಡ್ನಲ್ಲಿ ನಾನೇನು ಅಂಥ ಬೆಸ್ಟ್ ಕಾರ್ಡ್ಸ್ ನೋಡಲಿಲ್ಲ, ಆದರೆ ಎಸ್ ಸ್ಪ್ರೆಡ್ನಲ್ಲಿ ನಾನು ತುಂಬ ಬೆಟರ್ ಆ್ಯಂಡ್ ಪಾಸಿಟಿವ್ ಕಾರ್ಡ್ಸ್ನ ನೋಡ್ತಾ ಇದ್ದೀನಿ. ಇಮೋಷ್ನಲ್ ಎನರ್ಜಿ ಇರೋದ್ರಿಂದ ನೀವು ಮನಸ್ಸು ಕೂಡ ಅಷ್ಟೇ ಒಂದು ಒಳ್ಳೆಯ ಎನರ್ಜಿನ ಇಟ್ಕೊಂಡು ನೀವು ಮಾಡಿದಾಗ ಇದರಲ್ಲಿನ ರಿಟರ್ನ್ಸ್ ತುಂಬ ಚೆನ್ನಾಗಿ ನೀವು ನೋಡ್ತೀರಾ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಬರ್ತಾ ಇದೆ ಅಂದರೆ ಎಸ್ ಬರ್ತಾ ಇರೋದ್ರಿಂದ ವಿತಿನ್ 2 monthsನೇ ವಿತಿನ್ 2 monthsೇ ನೀವು ಈ ಒಂದು ಪ್ರಶ್ನೆಗೆ ಉತ್ತರನ ಪಾಸಿಟಿವ್ ಆಗಿ ರಿಸಲ್ಟ್ನ ನೋಡ್ತೀರಾ.
ಸೊ ಯು ಶುಡ್ ಬಿ ಹ್ಯಾಪಿ ಅಬೌಟ್ ಇಟ್ ಅಲ್ವಾ? ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.